ಹಾಯ್ ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಈ ಪದರವಾಗಿ ತುಂಬಾ ಇನ್ಸ್ಟೆಂಟಾಗಿ ಈ ಬಾದುಷಾನ ಯಾವ ರೀತಿ ಹೆಲ್ದಿ ಆದಂಥ ಬಾದುಷಾನ ಯಾವ ರೀತಿ ಮನೆಯಲ್ಲಿ ಮಾಡ್ಬೋದು ಅನ್ನೋದನ್ನು ವಿಡಿಯೋದಲ್ಲಿ ನೋಡೋಣ. ಒಳಗಡೆ ತುಂಬಾ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಬರುತ್ತೆ. ವಿಡಿಯೋ ಸ್ಕಿಪ್ ಮಾಡ್ತಿ ಪೂರ್ತಿಯಾಗಿ ವಿಡಿಯೋ ನೋಡಿ. ಕರೆಕ್ಟಾಗಿ ಅಳತೆಯನ್ನು ಈ ರೀತಿಯೇ ಫಾಲೋ ಮಾಡಿ. ಅಳತೆ ಕೂಡ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ತುಂಬಾ ಸಿಂಪಲ್ಲಾಗಿ ನಾವು ಮಾಡ್ಕೋಬಹುದು. ನೀವು ಒಮ್ಮೆ ಮಾಡಿ ನೋಡಿ, ನೀವು ಪದೇ ಪದೇ ಮಾಡ್ತಾನೆ ಇರ್ತೀರಾ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಫಸ್ಟ್ ನಾನಿಲ್ಲಿ ಒಂದು ಬಟ್ಟಲು ಅಥವಾ ಒಂದು ಬಾಣಲಿನ ತೆಗೆದುಕೊಳ್ಳಿ. ಹಾಗೆ ನಾನು ಅದಕ್ಕೆ 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟು ಕೂಡ ಹಾಕೋಬೋದು. ಮೈದಾ ಹಿಟ್ಟಲ್ಲಿ ಹಾಕಿದರೆ ಸೇಮ್ ಈ ನಮಗೆ ಬೇಕರಿಯಲ್ಲಿ ಸಿಗುತ್ತೆ ಅಲ್ವಾ, ಆ ರೀತಿ ಬರುತ್ತೆ. ನಾನಿಲ್ಲಿ 2 ಕಪ್ಪು ಮೈದಾ ಹಿಟ್ಟನ್ನ ತೊಗೊತಾ ಇದ್ದೀನಿ. ಹಾಗೆ ಒಂದು ಚಿಟಿಕೆ ಆಗುವಷ್ಟು ಒಂದು ಉಪ್ಪನ್ನು ತೊಗೊತಾ ಇದ್ದೀನಿ. ಜಾಸ್ತಿ ತೊಗೊಳೋದಕ್ಕೆ ಹೋಗಬೇಡಿ, ಸ್ವಲ್ಪ ಇಷ್ಟೇ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಬೇಕಿಂಗ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಸೋಡಾ ಅಲ್ಲ, ಬೇಕಿಂಗ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕೋದ್ರಿಂದ ತುಂಬಾ ಗರಿಗರಿಯಾಗಿ ತುಂಬಾ ಸಾಫ್ಟಾಗಿ, ಹಾಗೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ಕೂಡ ತುಂಬಾ ಉಬ್ಬಿ ತುಂಬಾ ಚೆನ್ನಾಗಿ ಬರುತ್ತೆ. ಮೊದಲು ಇದನ್ನು ನಾವು ಮೂರನ್ನು ಚೆನ್ನಾಗಿ ಎತ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಾವಿಲ್ಲಿ ಬಂದುಬಿಟ್ಟು ನಾನು ಅರ್ಧ ಕಪ್ ಆಗುವಷ್ಟು ತುಪ್ಪನ ತಗೊಂಡಿದ್ದೀನಿ. ತುಪ್ಪ ತಗೋದ್ರಿಂದ ಕೂಡ ತುಂಬಾ ಗರಿಗರಿಯಾಗಿ ತುಂಬಾ ಪದರವಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ಅಳತೆ ಅಂತೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಅಳತೆ ಅಂತೂ ತುಂಬಾ ಪರ್ಫೆಕ್ಟಾಗಿ ಬಂದಿದೆ. 2 ಕಪ್ ಮೈದಾ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ನಾವು ಇಲ್ಲಿ ತುಪ್ಪನ ಹಾಕ್ಕೋಬೇಕು. ಇದನ್ನು ಆದಷ್ಟು ನಾನೇನು ಕಲಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಕಲಿಸ್ಕೊಳ್ಳಿ. ತುಂಬಾ ಪ್ರೆಷರ್ ಹಾಕಿ ನಾವು ಚಪಾತಿ ಹಿಟ್ಟನ್ನ ಕಲಿಸ್ತೀವಲ್ವ, ಆ ರೀತಿ ಕಲಿಸೋದಕ್ಕೆ ಹೋಗಬಾರ್ದು. ಅದಕ್ಕಾಗಿಯೇ ಹೇಳ್ತಾ ಇರೋದು, ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ. ನಾನು ಹೇಳೋವಂಥ ಪ್ರತಿಯೊಂದು ಟಿಪ್ಸ್ ಕೂಡ ನೀವು ಫಾಲೋ ಮಾಡಿದರೆ ನೀವು ಮನೆಯಲ್ಲಿಯೇ ತುಂಬಾ ಹೆಲ್ದಿಯಾದಂತಹ ಈ ಬಾದುಷಾನ ರೆಡಿ ಮಾಡ್ಕೋಬೋದು. ಹಾಗೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪನೇ ನೀರನ್ನು ಹಾಕ್ತಾ ನಾವು ಆದಷ್ಟು ಸಾಫ್ಟಾಗಿ ಕೂಡ ಅಲ್ಲ, ಹಾಗೆ ಗಟ್ಟಿಯಾಗಿ ಕೂಡ ಅಲ್ಲ, ಆ ರೀತಿ ನಾವು ನಾದ್ಕೋಬೇಕು. ಆದಷ್ಟು ಈ ರೀತಿ ಸಾಫ್ಟಾಗಿ ಈ ರೀತಿ ಜಾಸ್ತಿ ಪ್ರೆಷರ್ ಹಾಕದೇ ಈ ರೀತಿ ಹಿಟ್ಟನ್ನು ನಾದ್ಕೋಬೇಕು. ಹಾಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಭೇಟಿಯಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ನೋಡಿ, ಈ ರೀತಿ ನಾನು ಈ ರೀತಿ ನಾದ್ಕೊಂಡಿದ್ದೀನಿ ಸಾಫ್ಟಾಗಿ. ಒಂದು ಸ್ವಲ್ಪ ಇದನ್ನು ನಾವು ಒಂದು 20ರಿಂದ 30 ನಿಮಿಷ ಇದನ್ನು ಸ್ವಲ್ಪ ಹೊತ್ತು ರೆಸ್ಟ್ ಆಗೋಕ್ಕೆ ಬಿಡಬೇಕು. ಮೇಲ್ಗಡೆ ಏನಾದರೂ ಒಂದು ತಟ್ಟೆ ಅಥವಾ ಪಾತ್ರೆ ಇದ್ದರೆ ಈ ರೀತಿ ಹಾಕ್ಕೊಳ್ಳಿ. ಬನ್ನಿ, ಇವಾಗ ನಾನು ಸಕ್ಕರೆ ಪಾಕ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ನಾವೇನು ಈ ಮೆಜರ್ಮೆಂಟ್ಗೆ ತಕ್ಕಂತೆ 1 ಕಪ್ ಸಕ್ಕರೆ ಹಾಗೆ 3/4 ಕಪ್ ಆಗುವಷ್ಟು ನೀರು ಹಾಕಿದರೆ ಸಾಕು. ಸಕ್ಕರೆ ಪಾಕ ಕೂಡ ತುಂಬಾ ಕರೆಕ್ಟಾಗಿ ಆಗುತ್ತೆ. ಈ ರೀತಿ ಕರೆಕ್ಟಾಗಿ ಅಳತೆ ಕೂಡ ಅಂತೂ ತುಂಬಾ ಕರೆಕ್ಟಾಗಿ ಬಂದಿದೆ. ಈ ರೀತಿ ನಿಧಾನವಾಗಿ ಇದನ್ನು ಸಕ್ಕರೆನ ಈ ರೀತಿ ನಾನು ಆದಷ್ಟು ಈ ಏಲಕ್ಕಿನ ಹಾಕ್ಕೊತಾ ಇದ್ದೀನಿ. ಬೇಕಾದರೆ ನಿಮ್ಮ ಹತ್ರ ಈ ವೆನಿಲಾ ಎಸೆನ್ಸ್ ಇದ್ದರೆ ಕೂಡ ಹಾಕ್ಕೋಬೋದು. ಹಾಗೆ ನಾನಿಲ್ಲಿ ಫುಡ್ ಕಲರ್ನ ಹಾಕ್ಕೊತಾ ಇದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಈ ಫುಡ್ ಕಲರ್ ಹಾಕೋದ್ರಿಂದ ನೋಡೋಕ್ಕೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನಿಲ್ಲಿ ಫುಡ್ ಕಲರ್ನ ಹಾಕ್ಕೊಂಡಿದ್ದೀನಿ. ಒಂದು 2-3 ನಿಮಿಷದಲ್ಲಿ ಸಕ್ಕರೆ ಪಾಕ ಬಂದುಬಿಡುತ್ತೆ. ಇಷ್ಟಾದರೆ ಸಾಕು. ನಾನಿವಾಗ ಗ್ಯಾಸ್ ಒಲೆನ ಆಫ್ ಮಾಡ್ಕೊತಾ ಇದ್ದೀನಿ. ಬೇಗನೆ ಕೂಡ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಯಾವ ರೀತಿ ಬಂತು ಅನ್ನೋದನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಬನ್ನಿ, ಇವಾಗ ಒಂದು 20 ನಿಮಿಷ ಆಗಿದೆ ಸಾಕು. ಇವಾಗ ನೋಡಿ ಯಾವ ರೀತಿ ಹಿಟ್ಟು ಈ ರೀತಿ ಪದರವಾಗಿ ಕಾಣಿಸ್ತಾ ಇರಬೇಕು. ಈ ರೀತಿ ಬಂದರೆ ಕರೆಕ್ಟಾಗಿ ನಾವು ಹಿಟ್ಟನ್ನ ನಾದ್ಕೊಂಡಿದ್ದೀವಿ ಅಂತ ಅರ್ಥ. ಅದರಲ್ಲಿರುವ ಒಂದು ಸ್ವಲ್ಪ ಹಿಟ್ಟನ್ನ ನಾವು ಸೈಜಿನ ಪ್ರಕಾರ ತೆಗೆದುಕೊಳ್ಳಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಈ ಸ್ವೀಟನ್ನ ರೆಡಿ ಮಾಡ್ಕೋಬೋದು. ಸ್ವಲ್ಪ ನಿಧಾನವಾಗಿ ಸಾಫ್ಟ್ ಕೈಯಿಂದ ಈ ರೀತಿ ನೀವು ಮಧ್ಯೆ ಹೋಲ್ನ ಮಾಡ್ಕೋಬೋದು. ಒಂದು ಪೆನ್ಸಿಲ್ ಸಹಾಯದಿಂದ ಕೂಡ ನೀವು ಮಾಡ್ಕೋಬೋದು. ಈ ರೀತಿ ನಿಮ್ಗೇನಾದರೂ ಈ ರೀತಿ ಓಪನ್ ಆಗ್ತಾ ಇದೆಯಪ್ಪ ಅಂದರೆ ಸ್ವಲ್ಪ ನಿಧಾನವಾಗಿ ಈ ರೀತಿ ಚೆನ್ನಾಗಿ ಇದನ್ನು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ ಸಾಫ್ಟಾಗಿ. ನೋಡಿ, ಈ ರೀತಿ ನಾನು ಎಲ್ಲವನ್ನು
ಒಂದು 5ನ ರೆಡಿ ಮಾಡ್ಕೊಂಡಿದ್ದೀನಿ. ಮೇನ್ ಏನಪ್ಪ ಅಂದರೆ ಈ ಬಾದುಷಾನ ನಾವು ರೆಡಿ ಮಾಡ್ಕೋವಾಗ ಮೇನಾಗಿ ಈ ಎಣ್ಣೆಯಲ್ಲಿ ಏನು ಕರಿತೀವಲ್ವ ಅಲ್ಲೇ ಜಾಸ್ತಿ ಜನ ಭಾಳ ತಪ್ಪು ಮಾಡ್ತಾರೆ. ಈ ರೀತಿ ಫಾಲೋ ಮಾಡಿ ಬಾದುಷಾ ಕೂಡ ತುಂಬಾ ಪದರವಾಗಿ ಬರುತ್ತೆ. ಬನ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ. ಹಾಗೆ ನಾನು ಈ ಅಂಗನವಾಡಿಯಲ್ಲಿ ಕೊಡುವಂಥ ಫುಡ್ಗಳಲ್ಲಿ ಮಾಡುವಂಥ ಈ ಅನೇಕ ರೆಸಿಪಿಗಳನ್ನು ಭಾಳಷ್ಟು ಜನ ಇಷ್ಟಪಡ್ತಾ ಇದ್ದೀರಾ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಾರಿ ಬಂದಿದ್ದರೆ ಹಾಗೆ ನಮ್ಮ ಚಾನಲಲ್ಲಿ ಈ ಅಂಗನವಾಡಿಯಲ್ಲಿ ಕೊಡುವಂಥ ಫುಡ್ಡಿಂದ ಯಾವ ರೀತಿ ನಾವು ವಿಧವಾದ ರೆಸಿಪಿಗಳನ್ನು ತಯಾರು ಮಾಡ್ಬೋದು ಅನ್ನೋದನ್ನು ಹಾಕಿದ್ದೀನಿ. ಒಮ್ಮೆ ನೋಡಿ ಸಪೋರ್ಟ್ ಮಾಡಿ. ನೋಡಿ ಈ ರೀತಿ ನಿಧಾನವಾಗಿ ಕಡಿಮೆ ಉರಿಯಲ್ಲೇನೆ ನಾವು ಮಧ್ಯ ಈ ಸ್ವಲ್ಪ ಉರಿನ ಜಾಸ್ತಿ ಮಾಡ್ಕೊಂಡ್ಬಿಟ್ಟು ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಮೇನ್ ಏನಪ್ಪ ಅಂದರೆ ಇದರಲ್ಲಿ ಈ ರೀತಿ ಫ್ರೈ ಮಾಡುವಾಗಲೇ ನಾವು ಹುಷಾರಾಗಿ ಫ್ರೈ ಮಾಡ್ಕೋಬೇಕು. ಭಾಳಷ್ಟು ಜನ ಈ ಅಡುಗೆ ಎಣ್ಣೆನ ಕಾಯಿಸೋಕ್ಕೆ ಫುಲ್ ಫ್ಲೇಮಲ್ಲಿ ಇಟ್ಬಿಟ್ಟಿರ್ತಾರೆ. ಈ ತಪ್ಪನ್ನು ಮಾಡೋದಕ್ಕೆ ಹೋಗ್ಬಿಡಿ. ಆದಷ್ಟು ಈ ಬಾದುಷಾನ ಈ ರೀತಿ ನಾವು ಶೇಪಲ್ಲಿ ರೆಡಿ ಮಾಡ್ಕೊಂಡಾದಮೇಲೆ ಈ ಅಡುಗೆ ಎಣ್ಣೆನ ಈ ರೀತಿ ಕಾಯಿಸೋಕೆ ಇಡಬೇಕು. ಕಡಿಮೆ ಉರಿಯಲ್ಲಿ ಫಸ್ಟ್ ನಾವು ಇದನ್ನು ಈ ರೀತಿ ಹಾಕ್ಕೋಬೇಕು. ನೋಡಿ ಫುಲ್ ಬಿಸಿಯಾಗಿಲ್ಲ ಎಣ್ಣೆ. ಈ ರೀತಿ ನಿಧಾನವಾಗಿ ಈ ಎಲ್ಲ ಬಾದುಷಾನ ಈ ರೀತಿ ಹಾಕ್ಕೊಂಡಾದಮೇಲೆ ಕಡಿಮೆ ಉರಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಆದಷ್ಟು ಈ ರೀತಿ ಕಡಿಮೆ ಉರಿಯಲ್ಲಿ ಈ ರೀತಿ ಹಾಕ್ಕೊತಾ ಇದ್ದರೆ ಈ ರೀತಿ ಬಬಲ್ಸ್ ಬರುತ್ತಾ ಹೋಗುತ್ತೆ. ಆಮೇಲೆ ನಾವು ನಿಧಾನವಾಗಿ ಇದನ್ನು ತಿರುಗಿಸ್ತಾ ಒಲೆನ ನಾವು ಮೀಡಿಯಮ್ ಫ್ಲೇಮಲ್ಲಿ ನಾವು ಇಟ್ಕೋಬೇಕು, ಮಧ್ಯಮ ಉರಿಯಲ್ಲಿ. ಈ 2 ಸೈಡು ನಿಧಾನಕ್ಕೆ ಒಂದು ಸ್ಪೂನಿಂದ ಸಹಾಯದಿಂದ ಮಧ್ಯ 2 ಸೈಡ್ ನಾವು ತಿರುಗಿಸ್ತಾ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಟೈಮಲ್ಲಿ ಸ್ವಲ್ಪ ಜಾಸ್ತಿ ಹುಷಾರಾಗಿ ಈ ರೀತಿ ತಿರುಗಿಸಿ ಹಾಕ್ಕೊಳ್ಳಿ. ಹಾಗೆ ನಿಮಗೆ ಯಾವ ಕಲರ್ ಇಷ್ಟನೋ ಆ ಕಲರಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕು. ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬಂದರೆ ಸಾಕು. ಇದು ಕಡಿಮೆ ಉರಿಯಲ್ಲಿ ನಾವು ಈ ರೀತಿ ಫ್ರೈ ಮಾಡೋದ್ರಿಂದ ಒಳಗಡೆ ಕೂಡ ತುಂಬಾ ಚೆನ್ನಾಗಿ ಬೆಂದಿರುತ್ತೆ. ಬನ್ನಿ ಇವಾಗ ಇದನ್ನು ಒಂದು ಪ್ಲೇಟಿಗೆ ನಾನು ತಗೊತಾ ಇದ್ದೀನಿ. ಹಾಗೆ ನೀವು ಇದು ನೆಕ್ಸ್ಟು ಇದನ್ನು ಈ ರೀತಿ ಫ್ರೈ ಮಾಡುವಾಗ ಆದಷ್ಟು ಗ್ಯಾಸ್ ಒಲೆನ ಆಫ್ ಮಾಡ್ಕೊಳ್ಳಿ. ಸ್ವಲ್ಪ ಅಡುಗೆ ಎಣ್ಣೆ ತಣ್ಣಗಾದ್ಮೇಲೆ ನೀವು ಫ್ರೈ ಮಾಡ್ಕೋಬೋದು ಮತ್ತು ನೆಕ್ಸ್ಟು ಏನಾದರೂ ಫ್ರೈ ಮಾಡೋದಿದ್ರೆ. ಹಾಗೆ ನಾನಿಲ್ಲಿ ಸ್ವಲ್ಪ ಸಕ್ಕರೆ ಪಾಕ, ಸ್ವಲ್ಪ ಉಗುರು ಬೆಚ್ಚು ಬಿಸಿ ಇದ್ದರೆ ಸಾಕು. ಆವಾಗ ಈ ರೀತಿ ಬಾದುಷಾನ ಹಾಕಿಬಿಟ್ಟು ಒಂದು 2 ನಿಮಿಷ ಈ ರೀತಿ ಅದರ ಮೇಲಿರುವ ಪ್ಲೇಟ್ನ ಮುಚ್ಚಿ ತಿರುಗಿಸ್ತಾ ಒಂದು 2 ನಿಮಿಷ ಈ ರೀತಿ ತಿರುಗಿಸಿ ಹಾಕಿದರೆ ಈ ಚೆನ್ನಾಗಿ ಪಾಕನ ಎಳೆದುಕೊಳ್ಳುತ್ತೆ. ಹಾಗೆ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಬಗ್ಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಆದಷ್ಟು ನಿಮಗೆ ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೇನೆ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಕಾಮೆಂಟ್ಸ್ ಹಾಕೋದನ್ನು ಮರಿಬೇಡಿ. ಹಾಗೆ ನಾನು ಮತ್ತೆ ಮುಂದೆ ಹೊಸ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ